ಅವರು ಅರ್ಧ ವಯಸ್ಸು ರಾಜಕೀಯದಲ್ಲಿ ಕಳೆದಿದ್ದಾರೆ ಈ ಚಿಕ್ಕ ವಯಸ್ಸಿಗೆ. ನಮ್ಮ ಡಿ ಕೆ ಶಿವಕುಮಾರ್ ಎಂಟ್ರಾದ್ರಲ್ಲ ಹಂಗೆ. ಅಂದ್ರೆ ಬಿಜೆಪಿ ಸುಮಾರು ಜನ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ. ರಾಜ್ಯಾಧ್ಯಕ್ಷ ಅಂತೀರೇನು ನಮ್ಮ ಕ್ಷೇತ್ರ ಗ್ರಾಮಾಂತರ ಅಧ್ಯಕ್ಷರು ಅವರು. ನಾನು ML ಆದಾಗ್ಲಿಂದ ಪಕ್ಷ ಪಾರ್ಟಿ ನೋಡ್ತಾ ಇರ್ಲಿಲ್ಲ. ನಾನಂದ್ರೆ ಬಹಳ ಇಷ್ಟ. ಮನೆ ಕರ್ಕೊಂಡು ಹೋಗಿದ್ದಾರೆ, ಊಟ ಹಾಕಿದ್ದಾರೆ, ನನ್ ಬಂದು ಏನಾದ್ರು ಕೆಲಸ ಕಾರ್ಯದ ಹತ್ರ ಹೇಳಿದ್ದಾರೆ, ಮಾಡಿದ್ದಾರೆ. ಆತರ ಯಾವುದೂ ಭೇದ ಇಲ್ಲ. ನಿಷ್ಕಲಂಕವಾದ ಮನಸ್ಸು ಅವ್ರದ್ದು, ಸುರೇಶ್ ಅವ್ರದ್ದು. ಅವ್ರದ್ದು ಭವಿಷ್ಯ ಇನ್ನೂ ಚೆನ್ನಾಗಿದೆ, ಬಹಳ ಉಜ್ವಲವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಜನಾನುರಾಗಿ, ಸ್ನೇಹಜೀವಿ, ಎಲ್ಲ ಜೊತೆಯಲ್ಲಿ ಸೇರ್ತಾರೆ. ಗದ್ದಸ್ತಿಕೆ ಏನೂ ಇಲ್ಲ ಪಾಪ. ಇನ್ನು ಅದೇನು ಅರ್ಥ ಆಗಿಲ್ಲ, ಮೈಸೂರು ಅಂತ ಹಾಕಿದ್ರು. ಇದು ಮನೆ ಹೆಸರು ಮೈಸೂರು ಅಂತ. ಅದು ನನ್ನ ಮಗ ಕೇಳ್ತಾ, ನಮ್ಮ ಮಗ ಬಂದ ಮಗನ ಕೇಳ್ತಾ ಇದ್ದ, ಏನಪ್ಪ ಇದು ಅಂತ. ಈಗ ಅರ್ಥ ಆಯ್ತು. ತಾದ್ನೂರೂರು ಮೈಸೂರು ಅಲ್ವಾ? ಆಯ್ತು. ಇವತ್ತು ನೋಡಿ, ದೇವ್ರು ನಿಮ್ಗೆ ಅನುಕೂಲ ಮಾಡಿದ್ದಾನೆ, ಮಳೆ ಇಲ್ಲ, ಅದು ಬಿಡು ಕೊಟ್ಟಿದ್ದಾನೆ. ಈ ಕಾರ್ಯಕ್ರಮ ಚೆನ್ನಾಗಿ ಅದ್ದೂರಿಗೆ ಆಗ್ತಾ ಇದೆ. ದಾರಿಯಲ್ಲಿ ಎಲ್ಲ ಲೀಡರ್ ಸಿಕ್ಕಿದ್ರು, ಅಡ್ಡ ಬಂದ್ರು ಮಾತಾಡ್ಸ್ಕೊಂಡ್ ಮುಂದೆ. ಸೊ ಸಾವಿರಾರು ಜನನ ಕರೆದ ಇವತ್ತು ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡಿ ಹಬ್ಬನ ಆಚರಿಸ್ಕೊಂತ ಇದ್ದೀರಾ. ಹುಟ್ಟದಬ್ಬನ ಇದಿರ್ಬೇಕು. ಇದು ಸುರೇಶ್ ಫಸ್ಟ್ ಹುಟ್ಟದಬ್ಬಕ್ಕೆ ನಂಗೆ ಬಂದಿರೋದು. ಮೊದ್ಲು ಯಾವ ತರ ಮಾಡ್ತಾ ಇರೋದು ನನ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಶುಭ ಹಾರೈಸ್ತೀನಿ. ಮುಂದೆ ಅವರು ಭವಿಷ್ಯದಲ್ಲಿ ಅವರೊಬ್ಬ ದೊಡ್ಡ ಹುದ್ದೆಗೆ ಹೋಗ್ಲಿ, ರಾಜಕೀಯವಾಗಿ ಬೆಳೀಲಿ, ನಮ್ ಸಹಕಾರ ಸದಾ ಇದೆ ಅಂತ ಹೇಳ್ತಾ. ಸೊ ಎಲ್ಲಾ ನಮ್ಮ ಇದೆ ಅದು ಕ್ಷೇತ್ರ, ಮುಳಬಾಗಿಲು ಕ್ಷೇತ್ರದ ಎಲ್ಲಾ ಮಹಾಜನತೆಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರ ಮೇಲೆ ಇತ್ತಿರೋ ಪ್ರೀತಿ ವಿಶ್ವಾಸಕ್ಕೆ ಇಷ್ಟು ಜನ ಬಂದು, ಸಾವಿರಾರು ಜನ ಬಂದು ಇವತ್ತು ಅವ್ರಿಗೆ ಅಭಿನಂದಿಸ್ತಾ ಇದ್ದೀರಾ. ಇದಕ್ಕೆ ಮುಂದುವರಿಲಿ, ಅವ್ರ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ, ನಮ್ಮ ಸಹಕಾರ ಸಹಾಯ ಇರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಏನ್ ಇವತ್ತೊಂದ್ ದಿವಸ ನನ್ನ ಪ್ರೀತಿಯಾದ ಅಣ್ಣನ ಸುರೇಶ್ ಅಣ್ಣ, ನಮ್ಮ ತಾಲೂಕಿನ ಬಿಜೆಪಿ ಅಧ್ಯಕ್ಷರು, ಗ್ರಾಮಾಂತರದಲ್ಲಿ ಒಳ್ಳೆ ಹೆಸರುವಾಸಿ ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲ ನೋಡ್ಬೇಕು ಉದಾಹರಣೆ, ಅವರು ಜನ ಸಂಪರ್ಕ ಆಗಿರ್ಬೋದು, ಒಳ್ಳೆ ಒಳ್ಳೆ ಲೀಡರ್ಸ್ ಆಗಿರ್ಬೇಕು, ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ. ಇದೇ ತರ ನಮ್ ಬ್ರದರು ಮುಂದಿನ ಏನು ಚುನಾವಣೆಗಳು ಬರ್ತದೆಯೋ ಒಳ್ಳೆ ಸ್ಪರ್ಧೆ ಮಾಡಿ ಜನಗಳ ಆಶೀರ್ವಾದ ಇದೇ ತರ ಪಡ್ಕೊಂಡು, ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನ 100 ವರ್ಷ ಇದೇ ತರ ಸಮಾಜ ಸೇವೆ ಮಾಡ್ಕೊಂಡು ಹೋದ್ರೆ ಅವರಿಂದ ನಾವೆಲ್ಲ ಇರ್ತೀವಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಜನಸೇನಾ, ಜೈ ಬಿಜೆಪಿ, ಜೈ ಬಿಜೆಪಿ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಅದೇ ರೀತಿ ಮೈಸೂರು ಸುರೇಶ್ ಬಿಜೆಪಿ ಅಧ್ಯಕ್ಷರು, ಮುಳಬಾಗಿಲು ತಾಲೂಕು, ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಂತಿದ್ದಾರೆ. ಮೊದಲನೇದಾಗಿ ಮೈಸೂರು ಸುರೇಶ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಪ್ರೀತಿಯನ್ನ ಗೆಲ್ಲೋದು ತುಂಬಾ ಕಷ್ಟ. ಅರ್ಥ ಆಯ್ತಾ? ಒಬ್ಬ ಮನುಷ್ಯನ ಗೆಲ್ಕೋಬೇಕು ಅಂದ್ರೆ 1 ನಿಮಿಷದಲ್ಲಿ ನಾವು ಕಲ್ಕೊಂತೀವಿ. ಆದ್ರೆ ಒಬ್ಬ ಮನುಷ್ಯನ ಪ್ರೀತಿ ಗೆಲ್ಲಬೇಕು ಅಂದ್ರೆ ವರ್ಷಾನುಗಟ್ಲೆ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸುರೇಶ್ ಅಣ್ಣನವರು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇಷ್ಟೊಂದು ಅಭಿಮಾನಿಗಳನ್ನ ಅಭಿಮಾನದಲ್ಲಿ ಅವರು ಇದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯ ವಿಚಾರ. ಇವತ್ತು ನಿಜವಾಗ್ಲೂ ಕೂಡ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಸುರೇಶ್ ಅಣ್ಣನವರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ 100 ಹುಟ್ಟುಹಬ್ಬಗಳನ್ನ ಮಾಡ್ಕೋಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೂರ್ಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ. ಅದೇ ರೀತಿ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ನಮ್ಮ ಸುರೇಶ್ ಅಣ್ಣಗಿರ್ಲಿ ಅಂತ ಸಂದರ್ಭ ಹೇಳ್ತಾ, ಈ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರಿಂದ ಹಾಗೆ ಸದಸ್ಯರಿಂದ ಎಲ್ಲ ಪಂಚಾಯಿತಿ, ಹೋಬಳಿ, ನಗರ ಎಲ್ಲ ಒಂದು ಸದಸ್ಯರ ಪರವಾಗಿ ನಾನು ಸುರೇಶನಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ. ಅದೇ ರೀತಿ ವಿಶೇಷವಾಗಿ ನಮ್ಮ ನಂಗ್ಲಿ ಫಹಾದ್ ಅವರು ಮತ್ತೆ ಎಲ್ಲ ತಂಡದವರು ಕೂಡ ಸುರೇಶನ ಹುಟ್ಟುಹಬ್ಬಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಿನ್ನೆಯಿಂದ ಕೂಡ ಈ ಒಂದು ಬಂದಿಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಸಂದರ್ಭ ಹೇಳ್ತಾ, ಹುಟ್ಟು ಉಚಿತ, ಸಾವು ಖಚಿತ. ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ನಾವು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ಸಂತೋಷದಿಂದ ಮತ್ತೊಬ್ಬರ ಸಹಕಾರ ಕೊಡ್ತಾ ನಾವು ಈ ಜೀವನವನ್ನ ಸಾಗಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸುರೇಶ್ ನಾವು ಎರಡನೇ ಮಾತೇ ಇಲ್ಲ. ಅವ್ರ ಕೈಲಾದಷ್ಟು ಮಟ್ಟಿಗೆ ಎಷ್ಟೇ ರಾತ್ರಿ ಆಗ್ಲಿ ಹಗಲಾಗ್ಲಿ ಯಾವ್ದು ನಿಟ್ಟಿನಲ್ಲಿ ಅವ್ರ ಫೋನ್ ಕರೆ ಬಂದಿದ ತಕ್ಷಣ ನಾನ್ ನಿಮ್ಮ ಜೊತೆ ಇದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ಆಸ್ತಿ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ.
ಮನುಷ್ಯನಿಗೆ ನಂಬಿಕೆ ಬೇಕು ಈ ಸಂದರ್ಭದಲ್ಲಿ, ಈ ಒಂದು ಇದರಲ್ಲಿ ಆ ಒಂದು ನಂಬಿಕೆ ನಮ್ಮ ಸುರೇಶನ ಗಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳುತ್ತೇನೆ, ಇಂತಹ ಒಂದು ಹುಟ್ಟುಹಬ್ಬಗಳು ಮುಂದಿನ ದಿನಗಳಲ್ಲಿ ನೂರಾರು ಮಾಡಿಕೊಳ್ಳಿ. ಎಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಂದು ಸರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಮತ್ತೆ ವಿಶೇಷವಾಗಿ ಸುರೇಶನ್ ಅವರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಕೃಪೆ ಇರಲಿ. ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ನಮ್ಮ ಸುರೇಶನ್ ಅವರು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸೇವೆ ಮಾಡಬೇಕು ಅಂತ ನಾನು ಮನಸ್ಫೂರ್ತಿ ಕೋರ್ಕೊಂತ ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರುವಂತ ಎಲ್ಲಾ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮತ್ತೊಂದು ಸರಿ ನಮ್ಮ ಅಣ್ಣನಾದ ನಮ್ಮ ಸ್ನೇಹಿತರು ನಮ್ಮ ಸುರೇಶ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರು MSR ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸುರೇಶ್ ಅಣ್ಣನವರು ಸತತವಾಗಿ ಅವರು ಕೈಲಾದಷ್ಟು ಸಹಾಯ ಮಾಡಿಕೊಂಡು ಸಮಾಜ ಸೇವಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಪಕ್ಷ ಯಾವ್ದನ್ನ ಇರ್ಬೋದು, ಎಲ್ಲರೂ ಸಹ ಎಲ್ಲ ಜಾತಿ ವರ್ಗದವರೆಗೂ ಒಳ್ಳೆ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜನ ಇರ್ತಾರೆ, ಇದೇನು ಎಲ್ಲ ಒಂದು ಸುರೇಶ್ ಅಣ್ಣ ಸುರೇಶ್ ಅವರಿಗೆ ಮತ್ತೊಮ್ಮೆ